ಹುಮ್ನಾಬಾದ್ನ ಎಂಎಸ್ಐಎಲ್ ಪಕ್ಕದ ರಾಜಧಾನಿ ಆಟೋಮೊಬೈಲ್ಸ್ನಲ್ಲಿ ಶಟರ್ ಎತ್ತಿ ಕಳ್ಳತನ. ನಗರದ ಹೈದರಾಬಾದ್ ರಸ್ತೆಯಲ್ಲಿ ಆಟೋಮೊಬೈಲ್ ಅಂಗಡಿಯೊಂದರ ಶಟರ್ ಎತ್ತಿ ನಗದು ಕಳ್ಳತನ ಮಾಡಲಾದ ಘಟನೆ ಬುಧವಾರ ನಸುಕಿನ ಜಾವ 4 ಗಂಟೆ ಸುಮಾರಿಗೆ ಸಂಭವಿಸಿದೆ. ಕಳ್ಳತನದ ಹಿನ್ನೆಲೆಯಲ್ಲಿ ಅಂಗಡಿಯ ಗಲ್ಲಾಪೆಟ್ಟಿಗೆಯಲ್ಲಿದ್ದ ಅಂದಾಜು 50,000 ರೂಪಾಯಿ ಕಳ್ಳತನ ಆಗಿರುವುದಾಗಿ ಮಾಲೀಕ ನಾಸೀರ್ ಖಾನ್ ಅವರು BT ನ್ಯೂಸ್ಗೆ ಮಾಹಿತಿಯನ್ನು ನೀಡಿದರು. ಸುಮಾರು 3 ರಿಂದ 4 ಜನರ ತಂಡ ಕಳ್ಳತನದಲ್ಲಿ ಭಾಗಿಯಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಕಳ್ಳತನ ಪ್ರಕರಣದ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿವೆ ಎಂದು ನಾಸೀರ್ ಖಾನ್ ಅವರು ಮಾಹಿತಿಯನ್ನು ನೀಡಿದರು. ಕಳ್ಳತನ ಏನಪ್ಪ ಅಂದರೆ 2-4 ಮಂದಿ ಬಂದು ಶಟರ್ ಎತ್ಬಿಟ್ಟು ಅಲ್ಲಿಂದು ಏನು ದಿನಚರಿ ಏನು ಆಟೋಮೊಬೈಲ್ಸ್ ಬಿಡಿಭಾಗದ ಅಂಗಡಿ ಇದು. ಬಿಡಿಭಾಗದ ಅಂಗಡಿಯಲ್ಲಿ ಒಂದು ಇದ್ದಿದ್ದು ಕಲೆಕ್ಷನ್ ಮಾಡಿದ್ದು ನಿನ್ನಿಂದು ಏನು ಅಮೌಂಟ್ ಇತ್ತು ಅದು ಅಮೌಂಟ್ ಎತ್ಕೊಂಡು ಪರಾರಿ ಆಗಿದ್ದಾರೆ. ದಯವಿಟ್ಟು ಎಚ್ಚರಿರಿ, ಹುಮ್ನಾಬಾದ್ ಜನತೆ ಎಚ್ಚರಿಕೆ ಆಗಲಿ ಅಂತ. ಇದು ನಮಗಾಗಿದ್ದಂಗೆ ಮೋಸ ಯಾರಿಗೂ ಆಗಬಾರ್ದು ಅಂತ. ಈ ಕಳ್ಳತನ ಭಾಳ ಹುಮ್ನಾಬಾದಲ್ಲಿ ತಲೆ ಹಾಕ್ತಿದೆ. ಅಲ್ಲಿ ಕಳ್ಳತನ ಭಾಳ ಆಗ್ಲತ್ತವ. ಈ ಮೂಲಕ ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ. ಈಗ ಒಟ್ಟು ಅಮೌಂಟ್ ಎಷ್ಟು ಹೋದ್ರಿ? ಒಟ್ಟು ಅಮೌಂಟು ನಾನು ಇಕ್ಕಿದ್ದೆ ಒಂದು 10-15 ಸಾವಿರ. ಮತ್ತು ನಮ್ಮ ಮಗ ಇಕ್ಕಿದ್ದು ನಿನ್ನೆ ಗುಲ್ಬರ್ಗ ಹೋಗಿ ಬಂದು ಇಕ್ಕಿದ್ದು ಅಮೌಂಟು ಅವನು ಹೇಳ್ತಾ ಇಲ್ಲ. ಹಂಗೆ ಅದು ಏನದ ವಿಚಾರಿಸ್ಕೊಂಡು ನಾನು ಹೇಳ್ತೀನಿ. ತಮ್ಮ ಹೆಸರು? ನಮ್ಮ ಹೆಸರು ರಾಜಧಾನಿ ಆಟೋಮೊಬೈಲ್ಸ್ ನಾಸೀರ್ ಖಾನ್ ಅಂತ.